ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೆಕ್ಕ ಫ್ಯಾಮಿಲಿ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಕೆಲಸ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಲೂಲು ಮಾಲ್ಗೆ ಹೋಗೋಣ ಅಂತ. ಯಾಕಂದರೆ ನನ್ನ ಮಗಳು ನಾನು ಮನೇಲಿದ್ದು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ನನ್ನ ಕೆಲಸ ಮಾಡಿರೋ ಜಾಗ ಹೇಗೆಲ್ಲ ಇತ್ತು ಅಂತ ತೋರಿಸ್ತೀನಿ. ಒಂಥರ ಹ್ಯಾಪಿನೆಸ್ ಅದು. ಇವಾಗ ಬಾಗಿಲಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಹಾಗೆ ಸುಮ್ಮನೆ ಯಾಕೆ ಹೋಗ್ಬಿಟ್ಟು ಬರೋಣ ಅಂತ ಇರಲಿ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿದೆ ತೋರಿಸ್ತೀನಿ ನಮ್ಮ ಲೂಲು ಮಾಲ್. ಸೊ ಗೈಸ್ ನೋಡಿ, ಅದೇ ಬಸ್ಸಲ್ಲಿ ಇಳ್ಕೊಂಡು ಈಗ ನಿಂತಿದ್ದೀವಿ ಇಲ್ಲಿ. ಅಪ್ಪ ಎಲ್ಲೆಲ್ಲ ಸುತ್ತಾಕೊಂಬರುತ್ತಪ್ಪ ಬಸ್ ಇದು. ನೋಡಿ ನಮ್ಮ ಲೂಲು ಮಾಲ್ ಹೇಗಿದೆ ಅಂತ. ನಾನು ಕೆಲಸ ಮಾಡ್ತಿದ್ದಿದ್ದು ಫಸ್ಟು. ನೋಡಿ ನಮಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇವತ್ತು. ನಿಜವಾಗ್ಲೂ ಎಷ್ಟು ಸಲ ಬಂದಾಗೂ ಸಿಕ್ಕಿಲ್ಲ ಯಾರು, ನೀವೇ ಇವತ್ತು ಸಿಕ್ಕಿರೋದಿಲ್ಲ. ಇವತ್ತು ನಮ್ಮ ಸೆಕ್ಷನ್ ಬಿಟ್ಟು ಇನ್ನೊಂದು ಸೆಕ್ಷನಲ್ಲಿದೆ, ಬಿಸ್ಕೆಟ್ ಸೆಕ್ಷನ್ ಅಲ್ವಾ ಇದು. ಇನ್ನೊಬ್ಳು ಲಕ್ಷ್ಮಿ ಅಂತ ಇದ್ಲು ಗೊತ್ತಾ, ಅವಳು ನಮ್ಮ ರಿಲೇಷನ್ಗೆ ಮದುವೆ ಆಗಿದ್ದಾಳೆ. ನೋಡಿ ನನ್ನ ಮಗಳು ಶಾಪಿಂಗ್ ಮಾಡ್ತಿದ್ದಾಳೆ. ಫ್ರೆಂಡು ತಗೋ ಅಂತ ಹೇಳ್ತಿದ್ದಾಳೆ. ಓ ನಾ ವೆರಿ ಗುಡ್ ಕಂದ, ವೆರಿ ಗುಡ್. ತಗೋ. ಓಕೆ, ಬಿಚ್ಕೊಡ್ಲಾ? ಇದು ತಿಂತೀಯಾ? ಬಿಚ್ಕೊಟ್ಬಿಟ್ಟು ಪೇಪರ್ ಹಂಗೆ ಇಟ್ಕೊತೀನಿ, ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿದ್ರಾಯ್ತು. ಸಿಸ್ಟರ್ ಹಾಯ್ ಹೇಳಿ ನೀವೊಂದು. ಇವ್ರು ಹೇಳಿ ಹಂಗಂತ ಅಂತ. ಈಗ ಅದನ್ನೇ ವಿಡಿಯೋ ಮಾಡ್ತಾಯಿದ್ದೆ. ಈಗ ಇಲ್ಲ ಹಾಕಲ್ಲ, ನಾ ಕೆಲಸ ಇಲ್ಲ, ಇಲ್ಲೇನು ನಡೆಯುತ್ತೆ ಅದೇನೆ ಹಾಕಲ್ಲ ಬಿಡು. ಅಯ್ಯೋ ದೇವ್ರೆ. ನೋಡಿ ನಾನು ಬಿಲ್ಲೆ ಹಾಕ್ಸಿಲ್ಲ, ನಮ್ಮದೇ ಮಾಲನ್ನು ತಿನ್ನಿಸ್ತಾ ಇದ್ದೀನಿ. ಇಲ್ಲ ಆಮೇಲೆ ಲಾಸ್ಟಿಗೆ ಹೋಗಿ ಪೇಪರ್ನ ಬಿಲ್ ಹಾಕ್ಸ್ತೀನಿ. ಹೊರಗಡೆ ಬಿಡೋಲ್ಲ ಹಂಗೆಲ್ಲ ಅಲ್ವಾ ಸಿಸ್ಟರ್. ನಾವು ಕೆಲಸ ಮಾಡ್ತಿರೋ ಜಾಗ ಅಂತ ಸ್ವಲ್ಪ ಧೈರ್ಯ ಇದೆ. 2 ಸಲ ಇದು ಏನದು ಲೆಟರ್ ಬರ್ಕೊಟ್ಟಿದ್ದೀವಿ ನಾವು. ಹೌದಾ? ಏನು ಲೆಟರ್ ಅದು? ಅಪಾಲಜಿ ಲೆಟರ್. 2 ಸತಿ ಬರ್ತಿದ್ದೀನಿ. ನಾನು ನನ್ನ ಫ್ರೆಂಡು ಹೊರಗಡೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು 2 ಸತಿ ಅಪಾಲಜಿ ಲೆಟರ್ ಬರ್ತೀನಿ. ನೀನು ಬೇಕಾ? ನೀನು ಕೊಡ್ಬೇಕಾ? ಇದು ಚಲಿತ್ಯಾ ಕಸ ಆಗುತ್ತೆ. ನೋಡಿ ಸೈಕಲ್ ತಗೊಂಡ್ಬಿಟ್ಟು, ಸೈಕಲ್ ನೀಟಂತೇಳಿ. ಇದು ನಮ್ಮ ಲೂಲು ಮಾಲ್. ಫಸ್ಟು ಕೆಲಸ ಮಾಡ್ತಿದ್ದಾಗ ಇಲ್ಲಿ ಲೂಲು ಚಿಲ್ಲರ್ ಸೆಕ್ಷನಲ್ಲಿ ಮಾಡ್ತಿದ್ವಿ, ಆಮೇಲೆ ಮಸಾಲ ಸೆಕ್ಷನ್ ಹೋಗಿದ್ದು. ಇನ್ಮೇಲೆ ಕ್ರೌಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಹೇಗಿದೆ ನೋಡಿ ಆಂಟಿಗೆ ಕೊಡು ಬಾ, ನಮ್ಮ ಮೇಲೆ ಹೋಗೋಣ, ಆಟ ಆಡ್ಕೊಂಬರೋಣ. ನಮಗೆ ಬೇಕಾಗಿರೋ ಫ್ರೆಂಡ್ಸ್ ಯಾರೂ ಇರಲಿಲ್ಲ, ಎಲ್ಲರೂ ಹೋಗಿದ್ದಾರೆ. ಇವಾಗ ನಾನು ವಾಪಸ್ ರಿಟರ್ನ್ ಆಗ್ತಾಯಿದ್ದೀನಿ. ರಿಟರ್ನ್ ಏನಿಲ್ಲ, ಮೇಲ್ಗಡೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಅಲ್ಲಿ ನಮ್ಮ ಪಾಪನ ಆಟ ಆಡಿಸ್ಕೊಂಡು ಬರೋಣ ಅಂತ. ಬಾ ಚಿನ್ನು, ಹಿಂಗೆ ಹೋಗೋಣ ಬಾ. ಇವಾಗ ಮೇಲಕ್ಕೆ ಹೋಗಿ ಆಟ ಆಡ್ಸ್ಕೊಂಬರೋಕೆ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ಎಲ್ಲರೂ ಬಿಟ್ಟಿದ್ದಾರೆ ಕೆಲಸ, ಯಾರು ಮಾಡ್ತಾಯಿಲ್ಲ. ಈಗೆಲ್ಲ ಹೊಸಬ್ರು, ಒಂದು ಸ್ವಲ್ಪ 1-2-3 ಜನ ಅಷ್ಟೇ ಗೊತ್ತಿರೋರು, ಹಳೆಬ್ರು. ಇವಾಗ ಯಾರೂ ಇಲ್ಲ ಅಷ್ಟು ಜನ. ಈಗ ಇಲ್ಲಿ ಮುಗಿಸ್ಕೊಂಡು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇಲ್ಲಿ ನಾವು ಫಸ್ಟ್ ಇಲ್ಲಿ ಕೆಲಸ ಮಾಡಿದ್ದು ಏನೋ ಒಂಥರ ಅನುಭವ ಅಲ್ವಾ, ಖುಷಿ ಬೇರೆ, ಹ್ಯಾಪಿನೆಸ್ಸೇ ಬೇರೆ. ಇವಾಗ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನನ್ನ ಮಗಳು ಇಲ್ಲೇ ರೌಂಡ್ ಹೊಡಿಸ್ತಾವಳೆ ನನಗೆ. ನೋಡಿ ಈಗ ಮೇಲ್ಗಡೆ ಹೋಗಿ ಆಟ ಆಡ್ಸ್ಕೊಂಬರ್ಬೇಕು ನನ್ನ ಮಗಳಿಗೆ. ಅಪ್ಪ ಬಸ್ಸಲ್ಲಿ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಅದನ್ನು ಹೇಳೋಕ್ಕಾಗಲಿಲ್ಲ ನನಗೆ. ಸಿಕ್ಕಾಪಟ್ಟೆ ಮಳೆ ಇತ್ತು ಬರ್ಬೇಕಾರೆ. ಹಾಗೆ ಬೇರೆ ಬಸ್ 4 ಬಸ್ ಹಿಡ್ಕೊಂಬಂದಿದ್ದೀನಿ. ಅಪ್ಪ ಸಿಕ್ಕಾಪಟ್ಟೆ ರಶ್ಶು, ಮೊಬೈಲ್ ಮುಟ್ಟಂಗೆ ಇರಲಿಲ್ಲ. ಬಸ್ಸಲ್ಲಿ ಕುತ್ಕೊಂಡು ವೀಡಿಯೋ ಮಾಡೋಣ ಅಂತಂದರೆ ಆಗ್ತಾನೇ ಇರಲಿಲ್ಲ. ನಿಜಮ್ಮ ಇಷ್ಟ ಆಯಿತಾ ಇಲ್ಲಿ? ಅಯ್ಯೋ ಡ್ಯಾಡ್ಸ್. ಸರಿ ಹೇಳಿ ಹೋಗೋಣ ಮೇಲೆ ಬಾ. ಇಲ್ಲಿ ಆಟ ಆಡ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ. ಅಲ್ಲೋದ್ರೆ ಇನ್ನೂ ನನ್ನ ಮಗಳು ಬಿಟ್ಟು ಬರೋದೇ ಕಷ್ಟ, ಡೌಟು.
ಒಂದು ಚಾಕ್ಲೇಟ್ ತೊಗೊಂಡೆ, ಬಿಲ್ ಮಾಡಿಸ್ಕೊಂಡೆ. ಒಂದು ಚಾಕ್ಲೇಟ್ ತಗೊಂಡು ಒಂದು ಬಿಲ್ ಮಾಡಿಸ್ಕೊಂಡು ಅಲ್ಲೇ ತಿನ್ಕೊಂಡು ಪೇಪರ್ ಮಾತ್ರ ಬಿಲ್ ಮಾಡಿಸ್ಕೊಂಡೆ. ಇವಾಗ ಕರ್ಕೊಂಡು ಮೇಲೆ ಬಾ, ಚಿನ್ನ ಕೈ ಹಿಡ್ಕೊ ಮೇಲೋಗಣ. ವಾ ಅಲ್ಲೋಗಣ, ಬಾ ಬಾ ಕೈ ಕೊಡು. ಆಯ್ತು ಬಾ ಹತ್ತನ ಬಾ. ಕುಯ್ ಕುಯ್ ಅಂತಾಳೆ. ಅದ್ರ ಮೇಲೆ ಹತ್ತೋಕ್ಕೆ ಏನಂದರೆ ಇದು ಏನಪ್ಪ ಸ್ಟೆಪ್ಸ್ ಮೇಲೆ ಬಾ. ಈಗ ನೋಡಿ, ಏನೇ ಹಬ್ಬ ಬರಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಏನೋ ಒಂಥರ ಮನೆ ಥರ ಡ್ಯಾನ್ಸ್ ಮಾಡೋದು. ಇಲ್ಲಿ ಬಾ, ಎಲ್ಲ ಥರನೂ ಮಾಡ್ತಾರೆ ನೋಡಿ. ಇವಾಗ ಸ್ಟೆಪ್ ಬರ್ತಾಯಿದ್ದೀನಿ, ಭಯನೇ ಆಗುತ್ತೆ ಇದ್ರ ಮೇಲೆ ಹತ್ತಕ್ಕೆ. ಇವತ್ತು ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ನಾನು ನನ್ನ ಮಗಳು ಇಬ್ಬರೇ ಬಂದಿದ್ದೀವಿ. ಅವ್ರಿಗೆ ಹೇಳೇ ಇಲ್ಲ. ನೋಡೋಣ ಏನು ಮಾಡ್ತಾರೆ ಮನೇಲಿ ಅಂತ, ಗಾಬರಿ ಪಡ್ತಾರೋ ಇಲ್ವ ಅಂತ ನೋಡೋಣ. ಅವ್ರಿಗೆ ಗೊತ್ತಿರುತ್ತೆ, ಎಲ್ಲಿ ಹೋಗಿರಲ್ಲ. ಹೋದರೆ ಹೇಳು ಲೂಲು ಮಾಲ್ಗೆ ಹೋಗಿರ್ತಾಳೆ ಅಂತ. ಯಾಕಂದರೆ ಅವ್ರಿಗೆ ಹೇಳ್ತಿದ್ದೆ ಅವಾಗಿಂದ ನಾನು ಹೋಗ್ಬೇಕು ಅಂತ. ಅದಕ್ಕೆ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲೆಲ್ಲ ಮೆಮೊರೀಸ್. ನಮಗೆ ತುಂಬ ಓಡಾಡಿದ್ದೀವಿ ಕೆಲಸ ಬಿಟ್ಬಿಟ್ಟು. ಅವಾಗ ಕೆಲಸ ಮಾಡ್ಬೇಕಾದ್ರೆ ಅಷ್ಟು ನಮಗೆ ಕೇರಿಂಗ್ ಇರಲಿಲ್ಲ, ಯಾರು ಕೇಳ್ತಿರ್ಲಿಲ್ಲ. ಹಂಗಾಗಿ ಎಲ್ಲ ಕಡೆ ಓಡಾಡಿದ್ವಿ. ಈಗ ತುಂಬ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಈಗ ಯಾರು ನಮ್ಮ ಥರ ಯಾರು ಇಲ್ಲಿ ಓಡಾಡೋಕ್ಕಾಗಲ್ಲ, ಸ್ಟ್ರಿಕ್ಟ್ ಆಗಿದೆ ತುಂಬ. ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ. ಇವಾಗ ಗೇಮ್ ಹತ್ರ ಬಂದಿದ್ವಿ. ನನ್ನ ಮಗಳು ನೋಡಿ ಹೆಂಗೆ ಆಡ್ತಿದ್ದಾಳೆ. ಈಗ ಆಡ್ತಿದ್ವಿ ಮೇಲ್ಗಡೆ. ಎಲ್ಲಾಗ ನಮ್ಮ ಗೇಮ್ ಬೇಕಾ? ಹಾಂ ನಡಿ. ಒಂದು ಮಗಳು ಖುಷಿ ಬಿದ್ದುಬಿಟ್ಟಿದ್ದಾಳೆ ಇವಾಗ ಗೇಮಲ್ಲಿ ಆಟ ಆಡೋಕ್ಕೆ. ಬಾ ಹೇಳಿ ಸುಮ್ಮನೆ ಅವಾಗ ಆಟ ಹೊಡಿಯೋಕ್ಕೆ ಬರ್ತಿದ್ವಿ ಮೇಲ್ಗಡೆ. ಇವಾಗ ನನ್ನ ಮಗಳನ್ನ ಕರ್ಕೊಂಬರೋ ಥರ ಆಗಿದೆ ಅವಳು ಮೇಲ್ಗಡೆ. ಬಾ. ಪಾಪು ಆದಾಗೆ ಎಷ್ಟೋ ಸಲ ಕರ್ಕೊಂಬಂದಿದ್ದೀನಿ ಇಲ್ಲಿಗೆ. ಅಂದರೆ ಎಷ್ಟೋ ಸಲ ಅಂದರೆ ಒಂದು 2ರಿಂದ 3 ಸಲ ಬಂದಿದ್ದೀವಿ. ಇವಳಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಇವಾಗ ಕರ್ಕೊಂಬಂದಿದ್ದೀನಿ ಮೇಲ್ಗಡೆ. ಸರಿ ತೋರಿಸ್ತೀನಿ ಅವಳ. ನೋಡಿ ಬೈಕ್ ಮೇಲೆ ಕೂತಿದ್ದಾಳೆ ಇದ್ದಮ್ಮ. ನೋಡಿ ಒಂದು ಮಗಳು ಹೆಣ್ಣು ಕೂತಿದ್ದಾಳೆ ಆಟ ಆಡ್ಕೊಂಡು. ಅವಳಿಗೆ ಮನೇಲಿದ್ದು ಬೇಜಾರಾಗ್ತಿತ್ತು ಅಂತ ಕರ್ಕೊಂಡ್ಬಂದಿದೆ ನೋಡಿ. ನೋಡಿ ಅಕ್ಕ ನಡಲ್ಲ, ಅಕ್ಕ. ಅಯ್ಯೋ ಅಕ್ಕ ನಡಲಿ. ಸುಮ್ಮನೆ ಎಂಜಾಯ್ಮೆಂಟ್ ಮಾಡ್ತಿದ್ದಾಳೆ ನನ್ನ ಮಗಳು. ಕಾರ್ಡ್ ತಗೋತಿದ್ದೆ. ಕಾರ್ಡ್ ಅಂದರೆ ಅವಳಿಗೆ ಇನ್ನೂ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಕಾರ್ಡ್ ತಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಅವಳಿಗೆ ಪೂರ್ತಿ ಆಡೋಕ್ಕೆ ಗೊತ್ತಾದಾಗ ಕಾರ್ಡ್ ತಗೋತೀನಿ. ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆಫರ್ ಕೊಟ್ಟಿದ್ರು. ಆವಾಗಲೇ ನಾನು ತೊಗೊಂಡಿದ್ರೆ 2000ಕ್ಕೆ 1000ಕ್ಕೆ ಮಾತ್ರ ಕೊಡ್ತಾಯಿದ್ರು. ಆಫರ್ ಇತ್ತು. ಆದರೆ ಅವಾಗ ಮಕ್ಕಳು ಇರಲಿಲ್ಲ, ಏನಿರಲಿಲ್ಲ. ತೊಗೊಂಡು ಏನು ಮಾಡಲಿ, ಅದಕ್ಕೆ ನಾನು ಮೊದಲೇ ಆಗಿರಲಿಲ್ಲ ತೊಗೊಂಡಿರಲಿಲ್ಲ. ಇನ್ನು ಮೇಲೆ ನಮ್ಮ ಪಾಪು ಇದ್ದಾರೆ ಅಂತ ಒಂದು ಕಾರ್ಡ್ ತಗೋಬೇಕು. ನೋಡಿ ಹೆಂಗೆ ಆಟಾಡ್ತಿದ್ದಾರೆ. ಏನೋ ಒಂಥರ ಖುಷಿ ಅಲ್ವಾ. ನೋಡಿ ಬಸ್ ಹತ್ತೋಳೆ, ಇದ್ರೊಳಗಡೆ ಬಸ್ ಓಡಿಸ್ತಾಳೆ. ಅಮ್ಮ ಹೆಂಗೆ ಕೂತ್ಕೊಂಡ್ಲು ನೋಡಿ. ಓಡಿಸು, ಬಸ್ ಓಡಿಸು. ಎಲ್ಲ ಬರುತ್ತೆ ನನ್ನ ಮಗಳಿಗೆ. ನೋಡಿ ಇದು ಗೇಮ್ ಬಂದುಬಿಟ್ಟು 95 ರೂಪೀಸ್. ಅಬ್ಬ ಕ್ಲಿಕ್ 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 ಕ್ಲಿಕ್. ಇಲ್ಲ ಅಡಿಲಿ. ಅಯ್ಯೋ ನೋಡಿ ಬಸ್ ಓಡಿಸ್ತಾಳೆ ನನ್ನ ಮಗಳು. ಅದರಲ್ಲಿ ಹತ್ತಿ ಕೂತ್ಕೋ ಅಂತ ಅಳ್ತಾವಳೆ. ನಾವು ಕೂತ್ಕೊಂಡ್ರೆ ಆಗುತ್ತಾ ಹೇಳಿ? ಹಾಂ, ಚಿಕ್ಕ ಬಸ್ ಅದು. ಹಾಂ, ಚಿಕ್ಕ ಬಸ್ಸಲ್ಲಿ ನಾವು ಹೆಂಗಪ್ಪ ಕೂರೋಣ ನೋಡಿ. ಶೂಸು, ವಾಟರ್ ಕ್ಯಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಬ್ಯಾಗ್ ತಂದಿಲ್ಲ, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ನೋಡಿದ್ರೆ ನನ್ನ ಮಗಳು ಶೂಸು ಹಾಕ್ಕೊಂಡಿಲ್ಲ. ಶೂಸ್ ಕೂಡ ನನ್ನ ಕೈಗೆ ಕೊಟ್ಟವಳು ನೋಡಿ. ಹಾಂ, ಏನು ಮಾಡೋಣ ಹೇಳಿ ನೀವೇ? ಹಾಂ, ಹಿಂಗಾದ್ರೆ ಕತೆ ಹಿಂಗೆ. ಕಿಟಕಿಲಿ ಯಾರು ನೋಡ್ತಿದ್ಯಮ್ಮ?
ಕಿಟಕಿಲಿ ಯಾರು ನೋಡ್ತಾ ಇದೀಯಾ? ನೋಡಿ ಕಿಟಕಿಲಿ ಹೆಂಗೆ ನೋಡ್ತಾಳೆ ನೋಡಿ. ಕಿಟಕಿಲಿ ನೋಡ್ತಾಳೆ. ಕಿಟಕಿಲಿ ಏನು ಕಾಣಿಸ್ತಿದೆ ಅಂತ ನೋಡ್ತಾಳೆ, ಗೊತ್ತಾಗ್ತಿಲ್ಲ. ಚಿನ್ನ ಚೆನ್ನಾಗಿದೆ ಮಾತ್ರ, ಸೂಪರಾಗಿದೆ ಮಾತ್ರ ಜಾಗ. ಅವಾಗ ನಾನು ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಓಡಾಡ್ತಿದ್ವಿ ಇಲ್ಲಿ, ಯಾರು ಮಕ್ಕಳು ಇರಲಿಲ್ವಲ್ಲ ಆಟ ಆಡ್ಸೋಕ್ಕೆ. ನಗು ಇವತ್ತು ಅವ್ರ ಪಪ್ಪ ಬ್ಯುಸಿ ಇದ್ದಾರೆ. ಬ್ಯುಸಿ ಅಂತಲ್ಲ, ಡ್ಯೂಟಿ ಹೋಗಿದ್ದಾರೆ. ಆದರೆ ನಾನು ಹೇಳಿಲ್ಲ ಕೇಳಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೀನಿ. ನೋಡೋಣ, ಸ್ವಲ್ಪ ಶಾಕ್ ಕೊಡೋಣ ಅಂತ ಬಂದಿದ್ದೀನಿ. ನೋಡೋಣ ಮನೆಗೆ ಹೋದ್ಮೇಲೆ ಏನು ಬೈತಾರೋ ಗೊತ್ತಿಲ್ಲ. ಇನ್ನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಬೇಕು ಅಂತಲೇ. ನೋಡೋಣ ಅಲ್ಲೋದ್ಮೇಲೆ ಏನು ಮಾಡ್ತೀನಿ. ಏನಮ್ಮ ಅದು ಬೇಕು ಕಾರು ನೋಡಿ, ಬೇರೆದು ನೋಡ್ಬಿಟ್ಟು ಬೇರೆದು ಬೇಕು ಅಂತಾಳೆ. ಬನ್ನಿ ನೋಡಿ ಎಲ್ಲಿಗೆ ಬಂದಾಳ ಅಂದರೆ ಹೆಲಿಕಾಪ್ಟರಲ್ಲಿ ನೋಡಿ. ಇದಮ್ಮ ನಾನು ಬರಲ್ಲ ಎಲ್ಲಿ ಕರ್ಕೊಂಡೋಗ್ತೀಯ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ ನೋಡಿ. ಇದ್ರೊಳಗಡೆ ಕೂತಾಳೆ ಇದ್ದಮ್ಮ ನೋಡಿ. ಚಿನ್ನ ಹಾಯ್ ನೋಡಿ, ಹೆಲಿಕಾಪ್ಟರ್ ಹೆಂಗೆ ತಿರುಗುತ್ತೆ. ಟಾಟಾ ಬಂದ ನಾನು ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಹಿಂದೆ ಕುತ್ಕೋಬೇಕು, ಹಿಂದೆ ಜಾಗ ಇಲ್ಲ. ಹಾಯ್ ಮಾಡು ಚಿನ್ನ, ಇಲ್ಲಿ ಹಾಯ್ ಮಾಡು. ಏನು ಬೇಕು ನಿನಗೆ? ಜ್ಯೂಸ್ ಬೇಕಾ? ಅಲ್ಲಿ ಕೇಳು, ಅಲ್ಲಿ ಹೇಳು ಏನು ಬೇಕು? ಅಲ್ಲಿ ಬೇಕಾಗಕ್ಕೆ ಸಾಕಾಯ್ತು, ಹೋಗೋಣ. ಮನೆಗೆ ಹೋದ್ಮೇಲೆ ನನ್ನ ಗಂಡಂದೊಂದು ರಿಯಾಕ್ಷನ್ ವೀಡಿಯೋ ನೋಡಬೇಕು. ಏನಂತಾರ ಗೊತ್ತಿಲ್ಲ. ಮನೆಗೆ ಹೋಗಂಟ ಫೋನೇ ಮಾಡಲ್ಲ. ಅಯ್ಯೋ ಹಂಗಂದ್ರೆ ಆಗಲ್ಲ. ಇಲ್ಲ ನಾನೇ ಬುಕ್ ಮಾಡ್ಕೊತೀನಿ. ಅವ್ರನ್ನ ಬರೋಕ್ಕೆ ಹೇಳೋಣ ಅಂದ್ಕೊಂಡಿದ್ದೆ, ಇಲ್ಲ ಓಲೋನೋ ಊಬರೋ ಮಾಡ್ಕೊತೀನಿ. ಅಡ್ರೆಸ್ ಗೊತ್ತಿಲ್ವೇ, ನೋಡೋಣ, ಟ್ರೈ ಮಾಡ್ತೀನಿ. ಡ್ಯಾನ್ಸ್ ನೋಡಿ, ಡ್ಯಾನ್ಸ್ ಡ್ಯಾನ್ಸ್ ನೋಡಿ. ನೋಡಿ ಅದು ಹೆಂಗೆ ಬರುತ್ತೆ ಅಂತ. ಜೀವನ ಜಲ್ ಅನ್ನೋದು ಅದ್ರಲ್ಲಿ ಕೂತ್ಕೊಂಡ್ರೆ ನನಗೆ ಇದೊಂದು ಹಿಂದೆ ಮುಂದೆ ತಿರುಗೋದೊಂದು ಆಗಲ್ಲ, ಮತ್ತು ಒಂದು ಬೋಟ್ ಬರ್ತಲ್ಲ ಅದಾಗಲ್ಲ, ತೊಟ್ಲೂ ಆಗಲ್ಲಪ್ಪ ನನಗೆ. ನೋಡಿ ಹಂಗೆ ತಲೆ ಸುತ್ಕೊಂಡ್ಬಿಡುತ್ತೆ ನನಗಂತೂ, ಆಗೋದೇ ಇಲ್ಲ. ನೋಡಿ ನನ್ನ ಮಗಳು ಅಲ್ಲೆಲ್ಲ ನಿಂತ್ಕೊಂಡು ಆಟಾಡ್ತಾಳೆ. ಬಸ್ಸಿನ ನೋಡಿ, ಇಲ್ಲೆಲ್ಲ ಗೇಮ್ ಎಲ್ಲ ಕಡೆ ಇದೆ. ದೊಡ್ಡವ್ರು ಆಡೋದು ಗೇಮ್ ಮೆಲಡಿಗೆ. ಹಾಂ ಅಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲಿ ಬಾರೆ. ಈಗ ಹಿಂಗಿತ್ತಲ್ಲ ಹಂಗೆ ತಿರುಗಿ ಬಿಡ್ತಲ್ಲಪ್ಪ, ಭಯನಾತೈತಿ. ಅಯ್ಯೋ ವಿದ್ಯಮ್ಮ, ಬೋತಿಂದಲ್ಲ ಅಂದ್ರೆ ತಾತಿಗೆ ಕೊಡೋದು. ನೋಡಿ ತಾತ ಹೆದರ್ತವಳು. ಅಲ್ಲೋಡಲ್ಲಿ ತಾತ, ಆಯ್ತಾತ. ಯವ್ವ ಅಲ್ಲೋಡಿದ್ಯವ್ವ ತಾತ. ಅಲ್ಲೋಡ್ ತಾತ, ಅಲ್ಲೋಡ್ ತಾತನ. ಎಲ್ಲಿ ತಾತ? ಅಲ್ಲಿ ಗೊತ್ತಿಲ್ಲ ಬಾಬು. ಅಲ್ಲೋಡಲ್ಲಿ ತಾತ. ನನ್ನ ಮಗಳು ಬೆದ್ರಿಕತ್ತವಳ ಹಂಗೆ ನೋಡಿ. ಈಗ ತಲೆ ಹಂಗೆ ಇತ್ತು, ಈಗ ಹಂಗೆ ಇತ್ತು, ಆ ಕಡೆ ಹಂಗೆ ಹೋಗುತ್ತೆ ನೋಡಿ. ಈ ರೀತಿ ತೋರಿಸ್ತೀವಿ ನೋಡಿ. ಇದಮ್ಮ ಅಲ್ಲೋಡೆ ತಾತ, ಅಲ್ಲೋಡಲ್ಲಿ ಮಲ್ಕೊಂಡಿಲ್ಲ ಅಂದ್ರೆ ತಾತನ ಕರಿತೀನಿ ನಾನು. ಕರಿಲ್ಲ ತಾತ, ಹಿಡ್ಕೊಂಡೋಗಿ ಬಾ ತಾತ. ತಿಂತೀಯಾ? ತಿಂತೀಯ ತಾನೆ ಬೂವ? ತಿನ್ನಲ್ವ ಬೂವ? ಹಿಡ್ಕೊಂಡೋಗಿ ತಾತ. ಅಲ್ಲೋಡಲ್ಲಿ ನೋಡಿ, ಹಿಡ್ಕೊತಾಳೆ.
ಅಲ್ಲಿ ಮುಗಿಸ್ಕೊಂಡು ನೋಡಿ ಇಲ್ಲಿ ಕೆಫೆ ಅಲ್ಲಿ ನೋಡಿ ಸಕ್ಕತ್ತಾಗಿದೆ ಅಂತ. ಇದಮ್ಮ ನೋಡಿ ಎಲ್ಲ ಆಟ ಆಡಿದ್ದು ಹಿಂಗೆ ಸಕ್ಕತ್ತಾಗೈತೆ. ಕೆಳಗೆ ಹೋಗೋಣ ನೀನಾದ್ರೂ ತಿನ್ನಕ್ಕೆ ಕೊಡಿಸ್ಲಾ? ಏನು ಬೇಡವಾ? ಬರಲ್ಲ ಅಂತ ಅವಳು ನೋಡಿ ಇನ್ನು ಆಟ ಆಡ್ತಾಳಂತ. ಎಲ್ಲಿ ಆಟ ಆಡ್ತೀಯಾ? ಎಲ್ಲಿ ಆಟ ಆಡ್ತೀಯಾ? ನಡಿ ಹೋಗೋಣ. ಬರೋದು ಅಂತವಳು ಏನು ತಿನ್ನಕ್ಕೆ ಕೊಡ್ಸೋಣ ಅಂದ್ರೆ ಬಾ. ನೋಡಿ ನಮ್ಮ ಲೂಲು ಹೇಗಿದೆ ಅಂತ. KFC ಚಿಚ್ಚಿ ನೋಡಿ ಇಲ್ಲಿ ಚಿಚ್ಚಿ KFC. ವಾವ್ ಅಲ್ಲಡ್ರಲ್ಲಿ ಊಟ. ಏನು ಬೇಕು ನಿನಗೆ? ಏನು ಬೇಕು ಬಾ. ನೋಡಿ ನನ್ನ ಮಗಳು ಏನೋ ಬೇಕು ಅಂತ ಆಟ ಮಾಡ್ತಿದ್ದಾಳೆ. ಯೋಚನೆ ಮಾಡ್ತಾಳೆ ಏನು ತಗೊಳ್ಳಿ ಏನಿಲ್ಲ, ಏನು ತಗೊಳ್ಳಿ ಏನಿಲ್ಲ. ಹಾಂ ನೋಡಿ ಆಯ್ತು ಕೊಡಿಸ್ತೀನಿ ಬಾ. ಏನು ಬೇಕು ನಿನಗೆ ಹೇಳು? ಏನು ಬೇಕು ಹೇಳು? ಬೇಬಿ ಕೊಡು. ಜ್ಯೂಸ್ ಬೇಕು ಅಂತ ಅಳ್ತಾ ಇದ್ದಾಳೆ ನೋಡಿ. ಇಲ್ಲಿ ಜ್ಯೂಸ್ ಬೇರೆ ಉಳ್ತಿ ಕುಡಿಯೋ ಥರ ಇಲ್ಲ, ಬೇರೆ ಥರ ಇದೆ ಜ್ಯೂಸ್ ಇದು. ನೋಡಿ ಲೂಲು ಮಾಲಲ್ಲಿ ಹೇಗಿದೆ ಅಂತ. ಡೈನಿಂಗ್ ಹಾಲ್, ಊಟ ಮಾಡೋರು ಊಟ ಮಾಡ್ಬೋದು ನೋಡಿ. ಸಕ್ಕತ್ತಾಗಿದೆ, ದೊಡ್ಡದಾಗಿದೆ ಮಾತ್ರ. ಎಲ್ಲ ಶಾಪ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಶಾಪು. ಎಲ್ಲ ಥರದ್ದು ಫುಡ್ ಸಿಗುತ್ತೆ ಇಲ್ಲಿ ನೋಡಿ. ಏನು ಚಾಟ್ ಕೊಟ್ಟಿದ್ದಾರೆ. ಇವಳಿಗೇನಾದರೂ ಕೊಡಿಸ್ಬೇಕೀಗ, ಇಲ್ಲಾಂದರೆ ಬಿಡಲ್ಲ ನಾನು ಅವಳು. ನೋಡಿ ಎಷ್ಟು ದೊಡ್ಡದಾಗೈತೆ ಹಾಲ್ ಅಂತ ನೋಡಿ. ಎಲ್ಲ ಶಾಪ್, ಏನು ಬೇಕಾದ್ರೂ ತಗೋಬೋದು. ಬರೀ ಚಿಕನ್. ನಾವು ಶ್ರಾವಣದಲ್ಲಿ ಚಿಕನ್ ತಿನ್ನಲ್ಲ ನೋಡಿ. ಬನ್ನಿ ಏನಾಗುತ್ತೆ ನೋಡೋಣ, ತಗೊಳ್ಳೋಣ ಏನಾದರೂ. ನೋಡಿ ಇವಾಗ ಪಿಜ್ಜಾ ಆರ್ಡ್ರ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ಪಿಜ್ಜಾ ತಿನ್ನಿದ ಆಯಿತಾ? ಕಾಂಡಿಲ್ಲ ಇದ್ದಾನ ಭಯ್ಯ? ಇಲ್ಲ ನೋಡಿ ಬಿಲ್ ಪೇ ಮಾಡಿದೆ. ಈಗ ತಗೊಂಡಿದ್ದೀನಿ, ತಗೋತಾ ಇದ್ದೀನಿ. ಇನ್ನು ಪೇಪರ್ ಹಿಂಗೆ ಮಾಡ್ತಾಯಿದ್ದಾರೆ. ಬಿಲ್ ಕೊಟ್ಟಿದ್ದಾರೆ, ತಗೋತಾ ಇದ್ದೀನಿ. ತಿರ್ಗಾ ಓಕೆ ಈಗ ಡನ್ನಾ? ಏನಾದರೂ ನನ್ನ ಮಗಳಿಗೆ ತಿನ್ನಕ್ಕೆ ಈಸ್ಕೊಟ್ಟಿಲ್ಲ ಅಂದರೆ ಅವಳು ನಾನು ಬಿಡಲ್ಲ ನೋಡಿ. ಐಸ್ ಕ್ರೀಮ್ ಅಂತ ಇದ್ಲು, ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಬಿಡ್ತಾಳೆ. ಅದಕ್ಕೇ ಬೇಡ ಅಂತ ಹೇಳ್ಬಿಟ್ಟು ಪಿಜ್ಜಾ ನಾನು ತಿನ್ನಂಗಾಗುತ್ತೆ ಅಂತ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಪಿಜ್ಜಾ ತುಂಬ ದಿವಸ ಆಗಿತ್ತು ಪಿಜ್ಜಾ ತಿಂದ್ಬಿಟ್ಟು, ಅದಕ್ಕೇ ನೋಡಿ ಹೆಂಗೆ ರೆಡಿ ಮಾಡಿಟ್ಟಿದ್ದಾರೆ. ಶಾಂಪಲ್ ತೋರಿಸ್ತೀನಿ. ಶಾಂಪಲ್ ನೋಡಿ. ನನ್ನ ಮಗಳು ತಿನ್ನಕ್ಕೆ ಬೇಕು ಅಂತ ಆಟ ಮಾಡ್ತಿದ್ದಾಳೆ. ಅವಳು ಹಿಡ್ದಿದ್ದೆ ಆಟನಪ್ಪ, ಬಿಡೋದೇ ಇಲ್ಲ ನೋಡಿ. ಅಳ್ತಾ ಕೂತಾಳೆ. ಇನ್ನೂ ಪ್ರಿಪೇರಿಂಗ್ ಮಾಡ್ತಾವ್ರೆ, ಅದಕ್ಕೇ ನಾನು ಏನು ತಗೋಬೇಕು ಅದಕ್ಕೆ ಕೂತಿದ್ದೀನಿ ಸುಮ್ಕಳನ. ಆಯ್ ಮಾಡು. ಥ್ಯಾಂಕ್ ಯು ಹೇಳು ಮಮ್ಮಿಗೆ. ಥ್ಯಾಂಕ್ ಯು ಮಮ್ಮಿ. ತಿಂತೆ ಪಿಜ್ಜಾ? ಇಷ್ಟನಾ ನಿನಗೆ? ಲೂಲು ಮನೇಲಿ ಕುತ್ಕೊಂಡು ಪಿಜ್ಜಾ ತಿಂತಾಯಿದ್ದೀವಿ. हाय गाइस, मेरा आसनसोल है। मेरा एक लड़की है, मेरा बहन की शादी की अलावा मेरे आसनसोल नेहा, इसका नाम इधर ही है, आता रहता है ನೋಡಿ. ಆಸನ್ ಸೈಡ್ ಹುಡುಗಿ. ಸಬ್ಸ್ಕ್ರೈಬ್, ಲೈಕ್, ಥ್ಯಾಂಕ್ ಯು ನೋಡಿ. ಹುಡುಗಿ ಚೆನ್ನಾಗಿ ಮಾತಾಡ್ಸಿದ್ಲು. ಇಲ್ಲೇ ಬಂದಿದ್ದಾಳೆ ಅವಳು ನಮ್ಮ ಪಿಜ್ಜಾ ತಿನ್ನೋಕ್ಕೆ. ಕೆಲಸ ಮಾಡೋವಳಂತೆ ಹುಡುಗಿ ಇಲ್ಲಿ, ಆದರೆ ಇಲ್ಲಿ ಜೊತೆಲಿ ಇರ್ತಾಳೆ. ಇದು ಪಿಜ್ಜಾ ಅಂಗಡಿಯಲ್ಲಿ ಕೆಲಸ ಮಾಡ್ತಾಳಲ್ಲ ಆ ಹುಡುಗಿ ಫ್ರೆಂಡ್, ಅದಕ್ಕೆ ಇಲ್ಲಿ ಬಂದು ಕೂತಿದ್ದಾಳೆ ಹುಡುಗಿ ಕಾಯ್ಕೊಂಡು. ನಾವು ಒಂದು ಟೈಮಲ್ಲಿ ಇದೇ ಥರ ಕಾಯ್ಕೊಂಡು ಕೂತಿರ್ತೀವಿ. ಒಬ್ರು ಕೆಲಸ ಮುಗಿದ್ರೆ ಇನ್ನೊಬ್ಬರು ಬರೋಗಂಟ ಕಾಯ್ತಾ ಇದ್ವಿ. ಎಲ್ಲರೂ ಜೊತೆಲೇ ಹೋಗ್ತಾ ಇದ್ವಿ ಮನೆಗೆ.
ಬಸ್ಸಲ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಗಾಡಿ ಇಸ್ಕೊಂಡು 2 ತಿಂಗಳು ಕೆಲಸ ಮಾಡಿದೆ ಅಷ್ಟೇ. ಗಾಡಿ ಇಸ್ಕೊಂಡಾಗೂ ಅಷ್ಟೇ ನನ್ನ ಫ್ರೆಂಡ್ಸ್ಗೆ ಅವರು ಟೈಮಿಂಗ್ಸ್ ಮುಗಿಯೋಗಂಟ ನಾನು ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ತುಂಬ ಚೆನ್ನಾಗಿತ್ತು. ಆದರೆ ಏನು ಮಾಡ್ತೀರಾ, ಮದುವೆ ಆಯಿತು, ಮಕ್ಕಳಾಯಿತು. ಇವಾಗ ಹಿಂಗಿದೆ ಲೈಫು, ಏನೂ ಮಾಡೋಕ್ಕಾಗಲ್ಲ. ಈಗ ಅದಕ್ಕೇ ಬಂದಿದ್ದೀನಿ. ಇನ್ನೊಂದೇನೆಂದರೆ ಇಲ್ಲಿ 3 ತಿಂಗಳು ಪಾಪು ಇರ್ಬೇಕಾದ್ರೆ ಇದೇ ಟೇಬಲಲ್ಲಿ ಕೂತಿದ್ವಿ ಬಂದು ಫಸ್ಟ್ ಟೈಮು. ಈಗ ಮತ್ತೆ ನನ್ನ ಮಗಳಿಗೆ 2 ವರ್ಷ ಪೋತಿ. ಬನ್ನಿ ಪಿಜ್ಜಾ ತೊಗೊಂಬಂದ್ಮೇಲೆ ಸಿಗೋಣ. ಪರವಾಗಿಲ್ಲ, ಥ್ಯಾಂಕ್ ಯು. ಪಿಜ್ಜಾ ಬಂತು ನೋಡಿ. ನನ್ನ ಮಗಳು ಇದೆಯಮ್ಮ, ಬಾ ಖುಷಿ. ಮನೆ ತಿನ್ನೋಣ ಇದೆಯಮ್ಮ, ಬಾಯ್ಲಿ. ಅಯ್ಯೋ ನೋಡಿ, ಬೇರೆ ತೋರಿಸ್ತೀನಿ ಹೇಗಿದೆ ಪೂಜಾ. ಹೊಟ್ಟೆ ಹಸಿತಿತ್ತು ಗಾಯ್ಸ್, ಏನಾದರೂ ಒಂದು ತಿನ್ನೋಣ ಅಂತ ಅದಕ್ಕೆ ತಿಂತಾ ಇದ್ದೀನಿ. ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗಿತ್ತು ತಿಂದು, ಆದರೆ ಇವತ್ತು ಟೇಸ್ಟ್ ಬೇರೆ ಇದೆ. ಅಂದರೆ ಬೇರೆ ಆರ್ಡ್ರ್ ಮಾಡಿಬಿಟ್ಟೆ. ನಾನು ಯಾವಾಗಲೂ ಪಾಂಡಿಲೈಟ್ ಆರ್ಡ್ರ್ ಮಾಡೋದು. ಇವತ್ತು ಬಂದುಬಿಟ್ಟು ಪನ್ನೀರ್ ಟಿಕ್ಕ ಆರ್ಡ್ರ್ ಮಾಡಿದ್ದೀನಿ. ಆದರೆ ಪನ್ನೀರೇ ಇಲ್ಲ ಇದರಲ್ಲಿ ನೋಡಿ. ಓಕೆ ಪರವಾಗಿಲ್ಲ, ಮತ್ತೆ ಸಿಗೋಣ. ತಿನ್ನಿ ನೀವು ಸ್ವಲ್ಪ, ಸಿಗೋಣ. ನಮ್ಮ ಮನೆಯವರು ಅಂತಿಂತು ವೀಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ಮಗಳು ರಿಸೀವ್ ಮಾಡಿಬಿಟ್ಟು ಹೇಳೇಬಿಟ್ಲು ಇಲ್ಲಿದ್ದೀವಿ ಅಂತ. ಬೈತಾ ಕೂತಿದ್ರು ನೋಡಿ. ಎಲ್ಲ ತಿಂದು ಖಾಲಿ ಆಯಿತು. ನೀರು ಬೇಕಂತ ನೀರು ಕೊಡ್ಬೇಕೀಗ. ಹತ್ಬಾರ್ದು ಹೇಳಿ, ಹೋಗೋಣ ಈಗ ತಿಂದಿದ್ದಾಯಿತು. ಈಗ ಹೋಗೋಣ. ಪಾಪ ಕೆಳಗಡೆನೂ ಯಾರು ನನ್ನ ಫ್ರೆಂಡ್ಸ್ ಸಿಗಲಿಲ್ಲ, ಒಂದು 2 ಸಿಕ್ಕರು ಅಷ್ಟೇ. ಈಗ ಮನೆಗೆ ಹೋಗೋದಷ್ಟೇ. ಬನ್ನಿ, ಎಲ್ಲ ಆಟ ಆಡಿಸಿ ಆಯಿತು. ಒಂಥರ ಲೂಲುಮಾಲ್ ಎಂಥ ಎಕ್ಸ್ಪೀರಿಯೆನ್ಸ್ ಅಂದರೆ, ನನ್ನ ಮದುವೆ ಮುಂಚೆ ಇಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡು ಕೆಲವು ದಿನ ಅಷ್ಟೇ ನನ್ನ ಮನೆಯವ್ರು ಸಿಕ್ಕರು. ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ 2 ತಿಂಗಳು ನಾನು ಡ್ಯೂಟಿಗೆ ಜಾಯ್ನ್ ಆದೆ. ಪಾಪ ನನ್ನ ಫಸ್ಟ್ ಬರ್ಡೇಗೆ ನಮ್ಮ ಮನೆಯವರು ಬೈಕ್ ಕೊಡಿಸಿದ್ರು. ಅಂದರೆ ಮದುವೆಗೆ ಮಾರನೇ ತಿಂಗಳಲ್ಲೇ ನನ್ನ ಬರ್ಡೇ ಆಯಿತು. ಕೊಡಿಸ್ಬಿಟ್ಟು 2 ತಿಂಗಳು ಗಾಡಿ ಓಡಿಸ್ಲಿಲ್ಲ. ಫಸ್ಟ್ ಪಾಪು ಪ್ರೆಗ್ನೆಂಟ್ ಆದೆ. ಅದಕ್ಕೆ ಮತ್ತೆ ಕೆಲಸಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ತುಂಬ ಎಂಜಾಯ್ಮೆಂಟ್ ತುಂಬ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಕೆಲಸ ಮಾಡಬೇಕಾದ್ರೆ. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನೊಂದು ವಿಶೇಷ ಏನಂದರೆ ಇಲ್ಲೇನಾದರೂ ಫಂಕ್ಷನ್ಸ್ ಇರುತ್ತಲ್ಲ, ಅಂದರೆ ಹಬ್ಬಗಳಿದ್ರೆ ಹೋಳಿ ಹಬ್ಬ, ದೀಪಾವಳಿ, ಪ್ರತಿಯೊಂದು ಹಬ್ಬಕ್ಕೆ ವುಮೆನ್ಸ್ ಡೇ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ ಎಲ್ಲರೂ ಸೇರಿ, ಫ್ರೆಂಡ್ಸು ಎಲ್ಲ ಸೇರಿ ತುಂಬ ಜನ ಡ್ಯಾನ್ಸ್ ಮಾಡ್ತಾರೆ ಕೆಳಗಡೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಇವರು ಅಂತೆಲ್ಲ, ಈ ಇಡೀ ಮಾಲ್ ಎಲ್ಲರೂ ಕೆಳಗಡೆ ಅಂಡರ್ ಪಾಸ್ಗೆ ಹೋಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಮತ್ತು ಇನ್ನು ಮ್ಯೂಸಿಕ್ಸ್ ಸಾಂಗ್ ಆಡೋರಿಗೆ, ಮ್ಯೂಸಿಕ್ ಅವ್ರಿಗೆ ಎಲ್ಲರನ್ನೂ ಕರೆಸ್ತಾರೆ, ಡ್ಯಾನ್ಸ್ ಆಡಿಸ್ತಾರೆ. ಆಮೇಲೆ ಇಲ್ಲಿರೋರು ಯಾವುದು ಅಂದರೆ ಸಂಬಂಧಪಟ್ಟವರು ಅವರು ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವ್ರ ಜೊತೆ ಸೇರ್ಕೊಂಡು ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಹೊರಗಡೆ ತಮಟೆ ಎಲ್ಲ ಹೊಡಿಬೇಕಾದ್ರೆ. ತುಂಬ ಚೆನ್ನಾಗಿತ್ತು. ಈಗ ಅಷ್ಟಿಲ್ಲ ಅನ್ಕೋತೀನಿ, ಅಷ್ಟು ಗೊತ್ತಿಲ್ಲ. ಒಂದೊಂದು ಸತಿ ಕಲರ್ ಡ್ರೆಸ್ ಹೇಳೋರು. ತುಂಬ ಚೆನ್ನಾಗಿರೋದು ಮಾತ್ರ. ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅನಿಸುತ್ತೆ ಒಂದೊಂದು ಸಲ. ಜೀವನ ಇಷ್ಟೇ ಅಲ್ವಾ, ಮದುವೆ ಆದಮೇಲೆ ಹೆಣ್ಮಕ್ಳು ಲೈಫ್ ಮುಗೀತು ಹಂಗಂತೇನಿಲ್ಲ. ಕೆಲಸಕ್ಕೆ ಹೋಗಲ್ಲ ಅಷ್ಟೇ. ಲೈಫ್ ತುಂಬ ಚೆನ್ನಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಪಾಪು ಆದಮೇಲೆ ಮಗುನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಹಾಗಾಗಿ ಈಗ ನನ್ನ ಫ್ರೆಂಡ್ಸು ಯಾರೂ ಇಲ್ಲ, ಅದೊಂದು ಬೇಜಾರು. ಬಂದಾಗಾದ್ರೆ ಅವ್ರನ್ನಾದ್ರೂ ಮಾತಾಡಿಸ್ಬೋದಾಗಿತ್ತು. ಎಲ್ಲರೂ ನಾನು ಕೆಲಸ ಬಿಟ್ಟಾಗೆ ನನ್ನ ಜೊತೆನೇ ಎಲ್ಲರೂ ಮದುವೆ ಆಯಿತು, ನನ್ನ ಜೊತೆನೇ ಎಲ್ಲರದ್ದು ಮಗು ಆಯಿತು. ಎಲ್ಲರೂ ಹಂಗೆ ಕೆಲಸ ಬಿಟ್ಟರು. ಅಂದರೆ ಒಂದೊಂದು ತಿಂಗಳು, 1 ವರ್ಷ ಆ ಥರ ಎಲ್ಲ ಗ್ಯಾಪ್ ಇದೆ ಮದುವೆಗೆ, ಮಕ್ಕಳಿಗೆಲ್ಲ. ಒಂದೇ ಸತಿ ಅಂತ ಏನಿಲ್ಲ. ಆ ಥರ ಆಗಿ ಇವಾಗ ಎಲ್ಲರೂ ಒಂದೊಂದು ಕಡೆ ಇದ್ದೀವಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಎಲ್ಲ ಆಯಿತು.
ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಂದ್ಬಿಡ್ತು ಮನೆ. ಈಗ ಮನೆಗೆ ಹೋಗೋಣ ಬನ್ನಿ. ಮನೆಗೆ ಹೋಗುವ ಅಲ್ಲೇ ಸಿಗೋಣ. ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಟ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಒಳಗಡೆ ಎಲ್ಲ ಶೇಲ್ ಹಾಕಿದ್ದಾರೆ ನೋಡಿ. ಲಾಸ್ಟ್ ಇದು ಮನೆಗೆ ಹೋಗ್ತಾ ಇದ್ದೀನಿ. ಮುಗೀತು ಎಲ್ಲ. ನಾವಿಲ್ಲಿ ಎಷ್ಟೋ ಸಲ ಇದರಲ್ಲಿ ಮೆಟ್ಲು ಥರ ಇಲ್ಲ, ಇದು ಜಾರ್ಕೊಂಡು ಹೋಗೋ ಥರ ಇರೋದು. ಇಲ್ಲಿ ಕೂತ್ಕೊಂಡು ಓಡಾಡೋದು, ಮಲ್ಕೊಳ್ಳೋದು ಇದೆಲ್ಲ ಮಾಡಿದ್ದು ಒಂದು ಟೈಮಲ್ಲಿ. ಅಲ್ಲಿ ನಿಂತ್ಕೊಂಡು ಅವಳು ಕರೆಯೋದು, ಇಲ್ಲಿ ನಿಂತ್ಕೊಂಡು ನಾನು ನೋಡ್ಬರೋದು. ಅಂದರೆ ಎಲ್ಲ ಕಸ್ಟಮರ್ ಇಲ್ಲದಿರೋ ಟೈಮಲ್ಲಿ ಆ ಥರ ಎಲ್ಲ ಆಡೋಕ್ಕೆ ಇತ್ತು. ಒಂದು ಸತಿ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಬೈದ್ಬಿಟ್ಟಿದ್ರು ನಮಗೆ. ತುಂಬ ಆಡಿದ್ದೀವಿ ಇಲ್ಲೆಲ್ಲ. ಬನ್ನಿ ಸಿಗೋಣ. ನೋಡಿ ಫೈನಲಿ ಲೂಲು ಮಾಲ್ ಎದುರುಗಡೆ ಇದು. ಒಳಗಡೆ ಹಿಂಗೆ ಹೋಗ್ಬೋದು, ಅಲ್ಲಿ ಮೆಟ್ಲಿದ್ದಾವೆ. ನಾವಿಲ್ಲಿ ನಿಂತ್ಕೋತಾ ಇದ್ದೀವಿ ಇವಾಗ. ಕ್ಯಾಬ್ ಬುಕ್ ಮಾಡ್ತಾರೆ, ಅದಕ್ಕೆ ನಮ್ಮ ಮನೆಯವರು ಇಳಿಕೊಂಡು ಕ್ಯಾಬ್ ಇಳಿದ್ಬಿಟ್ಟು ಕ್ಯಾಬ್ ಪಾಪ ತಿರುಗಿಸ್ಕೊತಾರೆ. ನಮ್ಮ ಮಗಳು ಎತ್ಕೊಂಡು ನಿಂತವ್ರು ನೋಡಿ. ಖುಷಿ ಖುಷಿ ಮಲ್ಕೊಂಡಿದ್ಲೆ ಎದ್ಬಿಟ್ಟು. ಬಾ ಮೇಲ್ಗಡೆ ಹೋಗೋಣ. ಸುಸ್ತಾಗ್ಬಿಟ್ಟಿದ್ದೀನಿ. ಮೇಲ್ಗಡೆ ಹೋದ್ಮೇಲೆ ಸಿಗೋಣ. ಯಾರಿಗೆ? ರಂಜಿತನ್ಗೆ ಮಾಡಿದ್ಮೇಲೆ ಅವರು ನನಗೆ ಒಂದು ಕ್ಲೂ ಕೊಟ್ಟರು. ಏನಂತ? ಹೊರಗಡೆ ಹೋಗ್ತೀನಿ ನನಗೆ ನೀನು ಫೋನ್ ಮಾಡಿದಾಗ ನನಗೆ ಹೊರಗಡೆ ಸೌಂಡ್ ಬಂತು, ಬಸ್ಸಿನ ಸೌಂಡ್ ಬಂತಲ್ಲ. ನಾವು ಅನ್ಕೊಂಡೆ, ಆಗ ಸುಮ್ಮನೆ ಡೌನ್ ಮಾಡಿದೆ. ಏನಂತ ಲೇಲೆ ಮಲಗಾಗಿದ್ಯಾ ಅಮ್ಮ ಅಂತ ನೇಹ ಕಾಲ್ ಮಾಡಿದ್ದೆ. ನೇಹ ಹೊರಗಡೆ ಹೋಗ್ಬಿಟ್ಟು ಹಾಗೆ ನಿಮ್ಮ ಮನೆ ಹತ್ರಕ್ಕೂ ಬರ್ತೀನಿ ಅಂತ ಅಂದ್ಲು, ಬಂದಿದ್ದಾಳ ಅಂತ ಕೇಳಿದೆ. ಅಣ್ಣ ಇಲ್ಲ ಲೂಲು ಮಾಲಿಗೆ ಹೋಗ್ತೀನಿ ಅಂತ ಅಂದ್ರು. ಅಯ್ಯೋ ಅವಳಿಗೆ ಕೇಳದ್ನ ಕಾಣೆ. ಹಂಗಂದ್ಮೇಲೆ ಹೌದಾ ಸರಿ ಸರಿ ಅದಕ್ಕೆ ಕೇಳಿದೆ. ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ ಕೇಳಿದೆ ಅಂತ. ಆಮೇಲೆ ಸ್ವಲ್ಪ ಜೀವ ಬಂತು, ಲೂಲು ಮಾಲಿಗೆ ಅಂತ. ಅವಳಿಗೆ ಯಾಕೆ ಕೇಳದ್ನ ಕಾಣೆ ನಾನು. ಅಯ್ಯೋ ದೇವ್ರೆ, ನಾನು ಏನೋ ಮಾಡಕ್ ಹೋಗಿ ಏನೋ ಆತದ ನೋಡು. ಆಮೇಲೆ ನಾನು ಬೇಗ ಬಂದ್ರು ಇದ್ ನೋಡ್ಕೊಂಡು ಕೂತ್ಕೊಳ್ಳೋದ್ರ ಸುಮ್ಮನೆ ಕೂತಿದ್ದಾಯ್ತು. ಗಾಯ್ಸ್ ಇವಾಗ ಬಂದು ಮನೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟೆ. ಯಾಕಂದರೆ ನನಗೆ ಸುತ್ತಾಡಿದ್ರೆ ಒಂಥರ ಟಯರ್ಡ್ ಆಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗೋದು 2 ಸಲ. ಬನ್ನಿ ನಮ್ಮ ಮನೆಯವರು ಮನೇಲಿದ್ರಲ್ಲ, ನೀವು ಹೇಳಿರ್ಲಿಲ್ವಲ್ಲ, ಹಿಂಗೆ ಅನ್ನಿಸ್ತಾ ಕೇಳೋಣ. ಹೆಂಗೆ ಅನ್ನಿಸ್ತಾ? ನಮಗೆ ಬೇಜಾರಾಯಿತು. ನಾವು 6:30ಗೆ ಮನೆಗೆ ಬಂದೆ ಇವತ್ತು. ಬೆಳಗ್ಗೆ ಬೇಗ ಹೋಗಿರ್ತೀನಲ್ವಾ ಸಂಜೆ. ಗಾಯ್ಸ್ ನಾನು ಇಲ್ಲಿಂದ ಬಿಟ್ಟು ಫಸ್ಟು ಒಂದು ಬಸ್ ಆಗ್ತದೆ, ಅಲ್ಲಿಂದ ಅಲ್ಲಿ ಒಂದು ಬಸ್ ಆಗ್ತದೆ, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಅಂದರೆ 4 ಬಸ್ಸು. 12ರಿಂದ ಸೆಕೆಂಡ್ ಸ್ಟೇಜು. ಈ 4 ಬಸ್ ಚೇಂಜ್ ಮಾಡಿದ್ದೀನಿ ಇವತ್ತು. ಸೆಕೆಂಡ್ ಸ್ಟೇಜಿಂದ ಬಸ್ಸು 1 2 ನೋಡಿ, ಇಲ್ಲೊಂದು ಐತೆ ನೋಡಿ, 4 ಬಸ್ ಚೇಂಜ್ ಮಾಡಿದ್ದೀನಿ. ಅದೇ ನಾನು ಲಗ್ಗೆರೆಯಲ್ಲಿ ಇದ್ದಿದ್ರೆ 2 ಬಸ್ಸು, ಎಷ್ಟು ಬೇಗ ಹೋಗ್ಬೋದಾಗಿತ್ತು. ತುಂಬ ನನಗೆ ಹೇಳಿದ್ರೆ ಆಟೋನ ಕ್ಯಾಬ್ ಬುಕ್ ಮಾಡ್ಕೊಡಿ, ಮನೆ ಬಾಗಿಲು ಕೂತ್ಕೊಂಡು ಅಲ್ಲಿ ಇಳಿಬೋದಾಗಿತ್ತು. ನಾನು ಕ್ಯಾಬ್ ಬುಕ್ ಮಾಡಕ್ಕೆ ನೋಡಿದ್ರೆ ನನಗೆ ಈ ಕನ್ಫ್ಯೂಷನ್ ಆಯಿತು. ಏನಂತ ತೋರಿಸ್ತೈತೆ ಅಂದರೆ ತಮಿಳ್ನಾಡು ತೋರಿಸ್ತೈತೆ ಲೂಲು ಮಾಲ್, ಇಲ್ಲೇ ತೋರಿಸ್ತಾ ಇಲ್ಲ, ತಮಿಳ್ನಾಡು ತೋರಿಸ್ತೈತೆ. ಅದಕ್ಕೇ ಅಪ್ಪ ತಂದೆ ಇದೆ ಅಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ಬಿಟ್ರೆ ಇನ್ನೇನು ಮಾಡಲಿ. ಬೆಂಗಳೂರು ಅಂತಲೇ ಇತ್ತು, ಬೆಂಗಳೂರಲ್ಲೇ ಒಂದು 5-6 ಇದ್ದಾವೆ ಗೊತ್ತಾ ಲೂಲು ಮಾಲ್. ಅಂದರೆ ಚಿಕ್ಕ ಚಿಕ್ಕವು, ದೊಡ್ಡದಿಲ್ಲ, ಸುಮ್ಮನೆ ಇರ್ಕಂದ ದೊಡ್ಡವಿಲ್ಲ, ಚಿಕ್ಕ ಚಿಕ್ಕವು ಲೂಲು ಮಾಲ್ ಅಂತಲೇ ಇದ್ದಾವೆ. ಹಂಗಾಗಿ ಬೇಡ ಏನಪ್ಪ ಮಾಡೋದಂತೇಳಿ ಇಲ್ಲಿಗೆ ಹೋಗ್ಬಿಟ್ಟೆ. ಬೇಡ ಅಂತೇಳಿ ಬಸ್ಸಲ್ಲೇ ಟ್ರೈ ಮಾಡೋಣ ಅಂತ ಬಸ್ಸು ಟ್ರೈ ಮಾಡಿದೆ. ನೋಡಿದ್ರೆ ಅದು 4 ಬಸ್ಸು. ಗೋಪಾಲಪುರ ಬೆಂಗಳೂರು ಅಂತ ಬಂದ್ಬಿಡುತ್ತೆ. ಅದೇ ಬಂತು, ಇದನ್ನ ಹಾಕ್ದೆ. ಆಮೇಲೆ ನೋಡು ಲೂಲು ಮಾಲ್ ಬೆಂಗಳೂರು ಅಂತ ಹಾಕಿದ್ರೆ ಎಲ್ಲೆಲ್ಲೋ ಬಂದ್ವು. ಹೆಂಗಿತ್ತು ನೋಡಿ, ಹಿಂಗೆಲ್ಲ ಬರ್ತವೆ. ನೋಡಿ ಗೈಸ್ ಹಂಗೆ ಇರೋ ತೋರಿಸ್ತೀನಿ. ಲೂಲು ಮಾಲ್ ಈ ಥರಲ್ಲಿ ಯಾವ ಮಾಲ್ ಅಂತ ಕಂಡುಹಿಡಿಯೋದಪ್ಪ ನಾನು.
ಕನ್ಫ್ಯೂಷನ್ ಆಗಲ್ವ ನನಗೆ. ಲೂಲು ಹೈಪರ್ ಮಾರ್ಕೆಟ್, ಲೂಲು ಮಾಲ್ ಅಷ್ಟೇ. ಓಕೆ ಗಾಯ್ಸ್, ಇವಾಗ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಅದೊಂದು ನನಗೆ ತುಂಬ ಖುಷಿ. ಏನಂತೀಯ ಸುರೇಶಪ್ಪ? ನನ್ನ ಮಗಳು ಇತ್ತೀಚೆಗೆ ಎಂಜಾಯ್ ಜಾಸ್ತಿ ಕಲ್ತ್ಬಿಟ್ಟಿದ್ದಾಳೆ. ಏನು ಅಲ್ಲಾಡೋದು ಇಲ್ಲಾಡೋದು ಅಪ್ಪ ಏನು ಹೇಳ್ತಿದ್ದಾಳೆ ನೋಡಿ. ಟಾಟಾ ಹೋಗೋಣ ಬಾ ಅಂತ ಪಿಜ್ಜಾ ಕೇಳಿದ್ಲು, ಪಿಜ್ಜಾ ಕೊಡಿಸ್ದೆ, ಪಿಜ್ಜಾ ತಿನ್ಲು. ಬೇರೆ ಏನೇನೋ ಕೇಳ್ತಿದ್ಲು, ಅದನ್ನೆಲ್ಲ ತಿನ್ನಂಗಿಲ್ಲ, ಭಯ. ಲಾಸ್ಟಿಗೆ ನಾನು ತಿನ್ನಂಗೆ ಆಗುತ್ತೆ, ಅವಳು ತಿನ್ನಂಗೆ ಆಗುತ್ತೆ ಅಂತೇಳಿ ಒಂದು ಪಿಜ್ಜಾ ತಗೊಂಡು ತಿನ್ಕೊಂಡು ಬಂದ್ವಿ. ನನ್ನ ಫ್ರೆಂಡ್ಸ್ ಯಾರು ಒಂದಿಬ್ಬರು ಸಿಕ್ಕರು, ಖುಷಿ ಆಯಿತು ಎಲ್ಲರನ್ನೂ ಮಾತಾಡಿಸಿ. ಈಗ ಲಾಗ್ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ಅಪ್ಪ ಸಿಕ್ಕರು ಅಂತ ಹೇಳ್ಬಿಟ್ಟು ಹೆಂಗೆ ಮಾಡ್ತಿದ್ದಾರೆ. ಓಕೆ, ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು. ಸಿಗೋಣ. ಸಿಯೋ ಹೇಳ್ರಿ ಬಾಯ್. ಚಿನ್ನು ಬಾಯ್ ಹೇಳು. ಬಾಯ್, ಟಾಟಾ, ಸಿಯು. ಪಪ್ಪಿ ಕೊಡಂಗೆ ಇಲ್ಲಿ, ಪಪ್ಪಿ. ಇಲ್ಲಿ ಕೊಡು, ಇಲ್ಲಿ. ಹಿಂಗೆ ಮಾಡು. ಕೊಡು. ಅಷ್ಟೇ ಕೊಡೋದು ಇವಾಗ. ಓಕೆ ಗೈಸ್, ಸಿಗೋಣ.